ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಶೀತಲ್ವಾಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವೀಡಿಯೋಸ್ ಹಾಕಿದ್ರು ಡೈರೆಕ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಹಾಯ್, ನಾನಿವತ್ತು ರಾಗಿ ಸರಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನನ್ನ ಪಾಪು ಬಂದು 5 ತಿಂಗಳು ರನ್ನಿಂಗ್. ಇವಾಗ ನೆಕ್ಸ್ಟ್ ಇನ್ನೊಂದು ಫ್ಯೂ ಡೇಸಲ್ಲಿ ಸ್ಟಾರ್ಟ್ ಮಾಡಬೇಕು ರಾಗಿ ಸರಿನ ಅಂತ. ಅದಕ್ಕೋಸ್ಕರ ರಾಗಿ ಸರಿ ಮಾಡ್ಕೊತಾ ಇದ್ವಿ. ಮನೇಲೇ ಹೇಗೆ ನೀಟಾಗಿ ರಾಗಿ ಸರಿ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ರಾಗಿನ ನಾನು 5-6 ಸಲ ಕ್ಲೀನ್ ಮಾಡಿ ತೊಳೆದು ಒಣಗಾಕಿದ್ದೆ. ರಾಗಿಲಿ ತುಂಬ ಗಲೀಜಿರುತ್ತೆ, ಅದಕ್ಕೋಸ್ಕರ ಆದಷ್ಟು ಅದನ್ನು ನಾವು ಎಷ್ಟು ಕ್ಲೀನ್ ಮಾಡ್ತೀವಿ, ಎಷ್ಟು ಚೆನ್ನಾಗಿ ತೊಳೆದು ಹೆಂಗೆ ಒಣಗಿಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಮ್ಮಿ ಅಂದರೂ 5-6 ಸಲ ರಾಗಿನ ತೊಳಿರಿ. ಹಂಗೆ ಅಂತೂ ರಾಗಿನ ಹಾಕಲೇಬೇಡಿ. ಆಮೇಲೆ ನಾನು ಎಲ್ಲ ಪದಾರ್ಥ ಏನೇನು ತೊಗೋತಾ ಇದ್ದೀನಿ ಅದನ್ನೆಲ್ಲನೂ ಕೂಡ ತೊಳೆದು 2-3 ಸಲ ತೊಳೆದು ಒಣಗಾಕಿದ್ದೆ ಬಿಸಿಲಿರೋದ್ರಿಂದ ಚೆನ್ನಾಗಿ ಒಣಗ್ತು. ಹೇಳ್ಬೇಕು ಅಂದರೆ ಒಂದಿನ ಮುಂಚೆನೇ ನಾನು ವೀಡಿಯೋ ಮಾಡೋಕ್ಕೆ ಒಂದಿನ ಮುಂಚೆ ಹಿಂದಿನ ದಿನವೇ ಒಣಗಾಕಿದ್ದೆ. ಎಲ್ಲ ಒಣಗಾಕಿ ಆದಮೇಲೆ ನಾನು ಅದನ್ನು ಏನೇನು ಲಾಸ್ಟಲ್ಲಿ ತೋರಿಸ್ತೀನಿ, ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಎಷ್ಟೆಷ್ಟು ಹಾಕಿದ್ದೀನಿ ಅಂತ ತೋರಿಸ್ತೀನಿ. ಎಲ್ಲ ತೊಳೆದು ನಾನು ವಾಶ್ ಮಾಡಿ ಹಾಕಿದೆ. ಆಮೇಲೆ ಅಕ್ಕಿ ಬಂದು ನಾವು ಯಾವುದಾದ್ರೂ ಅಕ್ಕಿ ತೊಗೋಬೋದು. ಇದೇ ಅಕ್ಕಿ ಅದೇ ಅಕ್ಕಿ ಅಂತ ಏನಿಲ್ಲ, ನಾರ್ಮಲ್ ರೈಸು ತೊಗೋಬೋದು. ರಾಗಿನ ಚೆನ್ನಾಗಿ ವಾಶ್ ಮಾಡಿ ಆದಮೇಲೆ ನಾನು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋತಾ ಇದ್ದೀನಿ. ಅದು ತುಂಬ ಫ್ರೈ ಮಾಡಬೇಕು, ಅಂದರೆ ಜಾಸ್ತಿನೂ ಅಲ್ಲ, ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕು. ಒಂದು ತಿಂದು ನೋಡಬೇಕು, ಕ್ರಿಸ್ಪಿಯಾಗಿರಬೇಕು ರಾಗಿ, ಸೊ ದಟ್ ಮಕ್ಕಳಿಗೆ ಹೊಟ್ಟೆ ನೋವು ಬರಲ್ಲ. ಏನಾದರೂ ರಾಗಿ ನೀಟಾಗಿ ಫ್ರೈ ಆಗಿಲ್ಲ ಅಂತ ಅಂದರೆ ಮಕ್ಳಿಗೆ ಹೊಟ್ಟೆ ನೋವು ಬರೋ ಚಾನ್ಸಸ್ಸು ಇರುತ್ತೆ. ಆಮೇಲೆ ರಾಗಿನ ಮೊಳಕೆ ಕಟ್ಟು ಮಾಡ್ಬೋದು, ಬಟ್ ಆ ರೀತಿ ಮಾಡಿದ್ರೆ ಮಕ್ಳಿಗೆ ಸ್ವಲ್ಪ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇದೇ ಥರ ರಾಗಿನ ತೊಳೆದು ಒಣಗಿಸೇ ಮಾಡಿದ್ರೆ ಬೆಸ್ಟ್ ಅಂತ ಅನಿಸುತ್ತೆ. ಆಮೇಲೆ ಅಕ್ಕಿನೂ ಕೂಡ ತೊಳೆದು ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಫ್ರೈ ಮಾಡ್ತಾ ಇದ್ದೀನಿ. ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಇದು ತುಂಬ ಹಳೆಯ ಕಾಲದಿಂದ ಮಾಡ್ಕೊಂಡು ಬಂದಿರೋ ರೆಸಿಪಿ. ಕೆಲವ್ರು ಮಾಡೋಕ್ಕೆ ಕಷ್ಟ, ರಿಸ್ಕ್ ಆಗುತ್ತೆ ಇದು ಅಂತ ಶಾಪಲ್ಲಿ ಸಿಗೋದನ್ನ ತಂದು ತಿನ್ನಿಸ್ತಾರೆ. ಪ್ಲೀಸ್ ಆ ರೀತಿ ಮಾಡಬೇಡಿ. ಅವ್ರು ನಿಜ ತೊಳೆದಿರ್ತಾರೋ ಕ್ಲೀನ್ ಮಾಡಿರ್ತಾರೋ ಗೊತ್ತಿರಲ್ಲ, ಅದರಿಂದ ಮಕ್ಳಿಗೆ ತೊಂದರೆ ಆಗ್ಬೋದು, ಡೈಜೆಷನ್ಗೂ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಒಂದು ದಿನ ಕಷ್ಟಪಟ್ಟು ಇದನ್ನು ಮಾಡಿದ್ರೆ ಅಪ್ ಟು 3-4 ಮಂತ್ಸ್ ಯೂಸ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಆಗಲ್ಲ. ಹಾಗೆ 9 ಮಂತ್ಸ್ ತನಕ ಮಕ್ಕಳಿಗೆ ಆದಷ್ಟು ತುಂಬ ಲಿಕ್ವಿಡ್ ಐಟಮ್ಸ್ನ ತಿನ್ಸೋಕ್ಕೆ ಟ್ರೈ ಮಾಡಬೇಕು. ರಾಗಿ ಸರಿನೂ ಕೂಡ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೋಬೇಕು 9 ಮಂತ್ಸ್ ತನಕ ಅಂತ ನಾನು ತೋರಿಸ್ಕೊಡ್ತೀನಿ ಈ ವಿಡಿಯೋ ಲಾಸ್ಟಲ್ಲಿ. ಬಿಕಾಸ್ ಅದಕ್ಕೆ ಜಾಸ್ತಿ ಗಟ್ಟಿ ಪದಾರ್ಥಗಳನ್ನ ತಿನ್ಸೋಕ್ಕಾಗಲ್ಲ ಮಕ್ಕಳಿಗೆ, ಸೊ ದಟ್ ತುಂಬ ಲಿಕ್ವಿಡಿ ಆಗಿದ್ದರೆ ಸರಿ. ಹಾಗೆ ನಾನು ಎಲ್ಲನೂ ಕೂಡ ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಯಾವುದೂ ಕೂಡ ಹಾಗೆ ಫ್ರೈ ಮಾಡದೆ ಉಪಯೋಗಿಸ್ಬಾರ್ದು, ಅದು ಒಳ್ಳೆಯದಲ್ಲ. ಮಕ್ಕಳಿಗೆ ಹೊಟ್ಟೆ ನೋವು ಬರೋ ಚಾನ್ಸಸ್ ತುಂಬ ಇರುತ್ತೆ. ಆಮೇಲೆ ಅದಕ್ಕೆ ಡೈಜೆಷನ್ ಆಗಲ್ಲ. ಅದಕ್ಕೋಸ್ಕರ ನಾವು ಎಷ್ಟು ನೀಟಾಗಿ ಎಲ್ಲನೂ ಫ್ರೈ ಮಾಡ್ಕೋತೀವಿ, ಎಷ್ಟು ನೀಟಾಗಿ ನಾವು ತೊಳೆದು ಇಟ್ಕೊತೀವಿ, ಅದು ನಮ್ಮ ಮಕ್ಕಳಿಗೆ ಒಳ್ಳೆಯದು. ಸೊ ದಟ್ ಹೇಳ್ತಾ ಇದ್ದೀನಿ ಪದೇ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಯಾವುದನ್ನು ಹಾಗೆ ಅಂತೂ ಹಾಕಬೇಡಿ, ಹಸಿದು ಯಾವುದೂ ಮಕ್ಳಿಗೆ ಹಾಕಬಾರ್ದು. ಆ್ಯಂಡ್ ಇದಕ್ಕೆ ನಾನು ಬಟಾಣಿ ಆ್ಯಡ್ ಮಾಡ್ಬೋದು, ಮತ್ತು ತುಂಬ ಕಾಳುಗಳು ಆ್ಯಡ್ ಮಾಡ್ಬೋದು. ಬಟ್ ಅಷ್ಟೊಂದು ಹಾಕೋದ್ರಿಂದ ಮಕ್ಳಿಗೆ ಡೈಜೆಷನ್ನು ಆಗದೆ ಇರೋ ಚಾನ್ಸಸ್ಸು ಇರುತ್ತೆ. ಅದಕ್ಕೋಸ್ಕರ ನಾನು 5 ಮಂತ್ಸ್ ಕಂಪ್ಲೀಟಾಗಿ ಈಗ 6 ಮಂತ್ಸಿಗೆ ಮಾಡ್ತಿರೋದ್ರಿಂದ ನಾನು ತುಂಬ ಕಾಳುಗಳನ್ನ ಕಮ್ಮಿನೇ ಯೂಸ್ ಮಾಡ್ತಾಯಿದ್ದೀನಿ. 9 ಮಂತ್ಸ್ ಟು 10 ಮಂತ್ಸ್ ತನಕ ಇಷ್ಟೇ ಉಪಯೋಗಿಸಿದ್ರು ಸಾಕು. ಡ್ರೈ ಫ್ರೂಟ್ಸು ಅಷ್ಟೇ, ಇಲ್ಲ ನಾವು ಇನ್ನೂ ಹಾಕ್ಕೊತೀವಿ, ಇನ್ನೂ ಬೇಕು, ಪಿಸ್ತಾ ಬೇಕು, ಆಮೇಲೆ ಸೀಡ್ಸ್ ಬೇಕು ಅಂತ ಅಂದರೆ ಅದನ್ನು ಆ್ಯಡ್ ಮಾಡ್ಬೋದು. ಬಟ್ ಯಾವುದನ್ನೇ ಆದರೂ ಸ್ವಲ್ಪ ಹಾಕಿದ್ರೆ ಒಳ್ಳೆಯದು. ಬಟ್ ಮಕ್ಕಳು ತಿಂತವಾ ಇಲ್ವಾ ಅನ್ನೋದು ನಮಗೆ ಕರೆಕ್ಟಾಗಿ ಗೊತ್ತಾಗಬೇಕಲ್ವ. ಸೊ ದಟ್ ಎಲ್ಲನೂ ಸ್ವಲ್ಪ ಹಾಕ್ಕೊಂಡು ಮಾಡಿದ್ರೇ ಸರಿ. ನನ್ನ ಪಾಪು ಏನಾದರೂ ಊಟ ಮಾಡ್ತಿದ್ರೆ ಆಗಲೇ ನಮ್ಮನ್ನ ನೋಡ್ತಿದ್ದಾನೆ, ಆ್ಯಂಡ್ ಏನಾದರೂ ತಿನ್ಸಕ್ಕೆ ಹೋದರೆ ತಿನ್ನೋದಕ್ಕೆ ಟ್ರೈ ಮಾಡ್ತಿದ್ದಾನೆ. ಸೊ ದಟ್ ನಾವು ಬೇಗ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಬೇಗನೆ ಮಾಡ್ಕೊತಾ ಇದ್ದೀವಿ. ಆಮೇಲೆ ಸಿರ್ಲಾಕು ಇದೆಲ್ಲ ಆಲ್ಮೋಸ್ಟ್ ಬ್ಯಾನ್ ಆಗಿದೆ. ಅದೆಲ್ಲ ತಿನ್ನಿಸ್ದೇ ಇದ್ದರೆ ಮಕ್ಳಿಗೆ ತುಂಬ ಒಳ್ಳೆಯದು. ಏನಕ್ಕೆ ಅಂತ ಅಂದರೆ ಹೇಗೆ ಮಾಡಿರ್ತಾರೋ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಮಕ್ಳಿಗೆ ಅದು ಒಳ್ಳೆಯದಲ್ಲ. ಅದಕ್ಕೋಸ್ಕರ. ಆಮೇಲೆ ನಾನು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ.
ಕರ್ಬೇವಿನ ಸೊಪ್ಪು ಏನಕ್ಕಪ್ಪ ಅಂತ ಅಂದರೆ ಇದು ಎಲ್ಲ ತಿಂಡಿಗೂ ಅದಕ್ಕೆ ಯೂಸ್ ಮಾಡೋದು. ಅದು ಅಷ್ಟು ಒಳ್ಳೆಯದು ಕರ್ಬೇವಿನ ಸೊಪ್ಪು. ಸೊ ದಟ್ ಮಕ್ಳಿಗೆ ಇದನ್ನು ತೊಳೆದು ಇದನ್ನು ಕೂಡ ಒಣಗಾಕಿ ನಾನು ಆಮೇಲೆ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ದಟ್ ಗ್ರೈಂಡ್ ಮಾಡಿದಾಗ ಪೌಡರ್ ರೀತಿ ಆಗುತ್ತೆ. ಇದು ಅದು ಸ್ವಲ್ಪ ಹಸಸಿನೇ ಇದ್ದರೆ ಅದು ಚೆನ್ನಾಗಿ ಆಗಲ್ಲ ಗ್ರೈನು. ಸೊ ದಟ್ ನೀಟಾಗಿ ಅದನ್ನು ಕೂಡ ನಾನು ಫ್ರೈ ಮಾಡೇ ಹಾಕ್ಕೊಂಡೆ. ಕೆಲವರು ಮಕ್ಕಳಿಗೆ ಈ ಸೊಪ್ಪು ಹಾಕ್ಬಾರ್ದು, ಕರ್ಬೇವಿನ ಸೊಪ್ಪು ಎಲ್ಲ ಆರೋಗ್ಯ ಆಗುತ್ತಾ ಅಂತ ಹೇಳ್ತಾರೆ. ಇಲ್ಲ, ಕಾಳುಗಳೇ ಎಲ್ಲ ತಗೊತವೆ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಸೊಪ್ಪನ್ನ ನೀವು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಹಾಕಿ ತುಂಬ ಒಳ್ಳೆಯದು. ಸೊ ದಟ್ ಅದನ್ನು ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಬಟ್ ಎಲ್ಲನೂ ಕೂಡ ನೀವು ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದಲ್ಗ ಸೊಪ್ಪು ತೊಗೊಂಡು ಒಣಗಿಸಿದ್ದೀನಿ, ಚೆನ್ನಾಗಿ ಒಣಗಿಸಿ ನಾನು ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ಇದು ಮಕ್ಕಳಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ಹೇಳಬೇಕು ಅಂತ ಅಂದರೆ ಬುದ್ಧಿಶಕ್ತಿ ಚೆನ್ನಾಗಿ ಹೆಚ್ಚುತ್ತೆ. ಅದಕ್ಕೋಸ್ಕರ ನಾನು ಈ ಸೊಪ್ಪನ್ನ ನಾನು ಯೂಸ್ ಮಾಡಿದೆ ಅಂತೂ ಬಿಡ್ತಾಯಿಲ್ಲ. ಬಟ್ ಇದನ್ನು ನಾವು ಅಡುಗೆಗೂ ಕೂಡ ಯೂಸ್ ಮಾಡ್ಕೋಬೋದು, ಎಲ್ಲ ಅಡುಗೆಗೂ ಯೂಸ್ ಮಾಡ್ಬೋದು. ಇದು ನಮಗೂ ಕೂಡ ತುಂಬ ಒಳ್ಳೆಯದು. ಸೊ ದಟ್ ನಾನು ಫ್ಯಾಮಿಲಿಯಲ್ಲಿ ನನ್ನ ಮನೇಲಿ ಏನೇ ಮಾಡ್ತೀನಿ ಅಂತಂದರೂ ಈ ಸೊಪ್ಪನ್ನ ನಾನು ಸ್ಕಿಪ್ ಮಾಡಲ್ಲ. ಇದು ಒಣಗಿಸ್ತೇನೆ ಕೂಡ ಮೊಸೊಪ್ಪಿಗೆ ಹಾಗೆ ಹಸಿದೆಲ್ಲ ಹಾಕ್ಕೋಬೋದು. ಮಕ್ಳಿಗೆ ಹಾಕೋದ್ರಿಂದ ನಾನು ಒಣಗಿ ಇದನ್ನ ಸ್ವಲ್ಪ ದಿನ ಮುಂಚೆನೇ ಒಣಗಿಸಿದ್ದೆ. ಇದನ್ನ ಒಣಗಿಸಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಮೆಣಸಿನ ಕಾಳುಗಳು ಹಾಕ್ಕೊಂಡೆ. ಸ್ವಲ್ಪನೇ ಸಾಕು, ಜಾಸ್ತಿ ಎಲ್ಲ ಏನು ಬೇಡ, ಸ್ವಲ್ಪ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಅದು ಕೂಡ ಸ್ವಲ್ಪನೇ ಕ್ವಾಂಟಿಟಿನೇ ಇರಲಿ, ಅದೇನು ಜಾಸ್ತಿನೇ ತೊಗೋಬೇಕು ಅಂತೇನಿಲ್ಲ. ಮೆಂತ್ಯ ಹಾಕ್ಕೊತಾ ಇದ್ದೀನಿ. ಮೆಂತ್ಯನೂ ಹಾಕಿ ಆಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡೆ. ಅರಿಶಿನ ಅಂದರೆ ಕುಟ್ಟಿ ನೀಟಾಗಿ ಅದನ್ನು ಪುಡಿ ಮಾಡಿ ಹಾಕ್ಕೊಂಡೆ. ಆಮೇಲೆ ಹಿಂಗೆ ಹಾಕ್ಕೊಂಡೆ ಸ್ವಲ್ಪ. ಈಗ ಕರೆಕ್ಟಾಗಿ ನಾನು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನಾನು ಇದರಲ್ಲಿ ಅರ್ಧ kg ಆಗೋಷ್ಟು ರಾಗಿ ತೊಗೊಂಡಿದ್ದೀನಿ. ಆಮೇಲೆ ನೀಟಾಗಿ ಹುರ್ದು ಇಟ್ಕೊಂಡಿರೋ ಅಂಥ ಹೆಸ್ರು ಕಾಳು, ಆಮೇಲೆ ಹುರ್ದು ಇಟ್ಕೊಂಡಿರೋ ಅಂಥ ಉದ್ದಿನ ಕಾಳು, ನಾನೆಲ್ಲನೂ ಹುರ್ದು ಇಟ್ಕೊಂಡಿರೋದನ್ನ ತೋರಿಸ್ತಾ ಇದ್ದೀನಿ. ಆಮೇಲೆ ಕಡಲೆ ಬೀಜ, ಇದನ್ನೇನು ತೊಳೆದಿಲ್ಲ ನಾನು, ಹಾಗೆ ಹುರ್ದು ಇಟ್ಕೊಂಡಿದ್ದೀನಿ. ಇದು ಬಂದು ಸಾಂಬಾರು ಬೇಳೆನೂ ಕೂಡ ಹುರ್ದೇ ಇಟ್ಕೊಂಡಿದ್ದೀನಿ. ಇದು ಗೋಧಿನೂ ಕೂಡ ಹುರ್ದೇ ಇಟ್ಕೊಂಡಿರೋದು. ಗೋಧಿ ಆದಮೇಲೆ ಕಡಲೆಬೇಳೆನೂ ಕೂಡ ನಾನು ಫ್ರೈ ಮಾಡೇ ಇಟ್ಕೊಂಡಿದ್ದೀನಿ. ಅತಿಯಾದ ಫ್ರೈಯು ಮಾಡಬೇಕಾಗಿಲ್ಲ. ಆಮೇಲೆ ಹುರ್ಗಡ್ಲೆನೂ ಕೂಡ ಲೈಟಾಗೆ ಫ್ರೈ ಮಾಡ್ಕೋಬೇಕು. ನೀವು ಅಕ್ಕಿಲಿ ಯಾವ ಅಕ್ಕಿ ಬೇಕಾದರೂ ತೊಗೋಬೋದು. ಬ್ರೌನ್ ರೈಸ್ ತೊಗೋಬೋದು ಅಥವಾ ನಾರ್ಮಲ್ ಅಕ್ಕಿ ತೊಗೋಬೋದು. ಇನ್ನೂ ಯಾವುದೋ ಅಕ್ಕಿ ಬರುತ್ತಲ್ಲ ಆ ಥರ ಅಕ್ಕಿ ಯಾವುದಾದ್ರೂ ತೊಗೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಆಮೇಲೆ ಹುರಿದಿಟ್ಕೊಂಡಿರೋ ಅಂಥ ಕರ್ಬೇವಿನ ಸೊಪ್ಪು, ರಾಗಿ ನಾನು ಹೇಳ್ದಂಗೆ ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಆಮೇಲೆ ಒಂದಲ್ಗ ಸೊಪ್ಪು ತೊಗೊಂಡಿದ್ದೀನಿ ಫ್ರೈ ಆಗಿರೋದು. ಆಮೇಲೆ ಜೀರಿಗೆ ಮತ್ತು ಮೆಣಸು, ಇದು ಬೇಕು ಅಂತಂದರೆ ಇಟ್ಕೊಳ್ಳಿ, ಬೇಡ ಅಂದವರು ಸ್ಕಿಪ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಆಮೇಲೆ ಒಂದು 10-12 ಬಾದಾಮಿ, ಆಮೇಲೆ ಗೋಡಂಬಿ. ನಾವಿದ್ರ ಜೊತೆಗೆ ನಾವು ಇನ್ನೂ ಪಿಸ್ತಾ ಹಾಕ್ತೀವಿ, ಸೀಡ್ಸ್ ಹಾಕ್ತೀವಿ ಅಂದರೆ ಹಾಕ್ಕೋಬೋದು, ಏನೂ ತೊಂದರೆ ಇಲ್ಲ. ಆಮೇಲೆ ಸ್ವಲ್ಪ ಜಾಯಿಕಾಯಿ ಮತ್ತು ಬಜ್ಜೆ ತೊಗೊಂಡಿದ್ದೀನಿ. ಈಗ ಎಲ್ಲನೂ ನಾನು ಹುರಿದಿಟ್ಕೊಂಡಿರೋದನ್ನ ಸ್ವಲ್ಪ ಹೊತ್ತು ಹಾರಕ್ಕೆ ಹಾಗೆ ಇಟ್ಟಿದ್ದೆ. ಅದು ಬಿಸಿಲೇ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದು ಬೇಡ ಅಂತ ಎಲ್ಲ ಆದಮೇಲೆ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋ ತನಕ ಅದನ್ನು ಬಿಡಬೇಕು. ಆಮೇಲೆ ಇದಕ್ಕೆ ನಾವು ಬೇಕಾದರೆ ಉಪ್ಪು ಕೂಡ ಹಾಕೋಬೋದು. ದಪ್ಪ ಉಪ್ಪನ್ನ ಇದಕ್ಕೆ ಹಾಕೊಳ್ಳೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ಸ್ವಲ್ಪ ದಿನ ಜಾಸ್ತಿ ಹುಳ ಬರದೇ ಇರೋ ರೀತಿ ಸ್ಟೋರ್ ಮಾಡುತ್ತೆ. ಅದಕ್ಕೋಸ್ಕರ ಉಪ್ಪನ್ನ ಕೂಡ ಹಾಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಮೊದಲೇ ಹೇಳಿದಾಗೆ ಇದನ್ನು ಒಂದಿನ ಕಷ್ಟಪಟ್ಟು ಮಾಡಿಬಿಟ್ರೆ ಮಕ್ಳಿಗೆ ಹೆಲ್ತ್ಗೆ ಒಳ್ಳೆಯದು. ಆಚೆ ಸಿಗುತ್ತೆ ಅಂತ ಹೇಳಿ ನಾವು ಯಾವುದ್ಯಾವುದನ್ನು ತೊಗೊಂಡು ತಿನ್ಸೋದಕ್ಕಿಂತ ಹಳೇ ಕಾಲದಿಂದ ಇದನ್ನು ಪಾಲಿಸ್ಕೊಂಬಂದಿದ್ದಾರೆ ಮಾಡಿಕೊಂಡು. ಸೊ ದಟ್ ಇದನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಆಮೇಲೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇದನ್ನು ಮಿಲ್ಲಿಗೆ ಆದರೂ ತೊಗೊಂಡೋಗ್ಬೋದು, ಜಾಸ್ತಿ ಇದೆ ಅಂತ ಅಂದರೆ. ಇಲ್ಲ ನಾವು ಸ್ವಲ್ಪನೇ ಮಾಡ್ಕೊತಿದ್ದೀವಿ, ನಮ್ಮ ಮಗು ತಿನ್ನುತ್ತಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೋಸ್ಕರ ಸ್ವಲ್ಪನೇ ಮಾಡ್ಕೊತಿದ್ದೀವಿ ಅಂತಂದರೆ ನಾರ್ಮಲ್ ನಮ್ಮ ಮನೆ ಮಿಕ್ಸಿಗಳಲ್ಲೇ ರುಬ್ಕೊಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಮಾಡಿಕೊಂಡು ಆ ಹಿಟ್ಟನ್ನು ಕೂಡ ತಂದಿದ್ದ ತಕ್ಷಣ ನಾವು ಡೈರೆಕ್ಟಾಗಿ ಯಾವುದೇ ಕಾರಣಕ್ಕೂ ಯೂಸ್ ಮಾಡೋದಕ್ಕೆ ಹೋಗಬಾರ್ದು.
ಅದರಲ್ಲಿ ಸ್ವಲ್ಪ ನಾರಿನ ಅಂಶಗಳು ಇರುತ್ತೆ. ನಾವು ರುಬ್ಬಿಸ್ಕೊಂಡು ಬಂದಾದಮೇಲೆ ನಾವು ಯಾವುದೇ ಕಾರಣಕ್ಕೂ ಏನೇ ಆದ್ರೂ ನಾವು ಡೈರೆಕ್ಟಾಗಿ ಯೂಸ್ ಮಾಡಬಾರ್ದು. ಆ್ಯಂಡ್ ಅದು ಒಳ್ಳೆಯದಲ್ಲ. ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನಿವಾಗ. ಎಲ್ಲನೂ ಮಿಕ್ಸ್ ಮಾಡಿ ನಾನು ಆ್ಯಕ್ಚುಲಾಗಿ ಜಾಸ್ತಿ ಇದ್ದಿದ್ದರಿಂದ ನಾನು ಮಿಲ್ಲಿಗೆ ಕೊಟ್ಟು ಕಳಿಸಿದ್ದೆ ರುಬ್ಬಿಸ್ಕೊಂಬರೋಕ್ಕೆ. ನಾನು ರುಬ್ಬಿಸ್ಕೊಂಡು ಬಂದಮೇಲೆ ನಾನು ಹಿಟ್ಟನ್ನ ಜರಡಿ ಹಿಡ್ಕೊಂಡೆ. ಬಿಕಾಸ್ ಜರಡಿ ಹಿಡಿದೇ ಯೂಸ್ ಮಾಡಬಾರ್ದು. ನಾವು ಜರಡಿ ಹಿಡ್ದಾಗ ಏನಾಗುತ್ತೆ ಅಂತ ಅಂದರೆ ನಾವು ಹಾಕಿರೋ ಕಾಳು ಯಾವುದರಲ್ಲೇ ಆದರೂ ಮೇಲ್ಗಡೆ ನಾರಿನ ಅಂಶ ಇದ್ದರೆ ಅದು ಜರಡಿ ಹಿಡ್ದಾಗ ಮೇಲ್ಗಡೆ ಉಳ್ಕೊಳ್ಳುತ್ತೆ. ಸೊ ಅದನ್ನು ನಾವು ಆಚೆ ತೆಗ್ದಾಕಿ ನೀಟಾಗಿರೋ ಪೌಡರ್ನ ಸ್ಟೋರ್ ಮಾಡ್ಕೋಬೋದು. ನೋಡಿ ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ, ನಾನು ಇದನ್ನೇ ಪುಡಿ ಮಾಡಿಸ್ಕೊಂಡು ಬಂದಿದ್ದು. ತುಂಬ ಸಾಫ್ಟಾಗಿರಬೇಕು, ಪುಡಿ ನೈಸಾಗಿ ಬಂದಿದೆ, ಚೆನ್ನಾಗಿ ಬಂದಿತ್ತು. ಆಮೇಲೆ ನಾನು ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಫಸ್ಟು ನಾನು 2 ಸ್ಪೂನ್ ಆಗೋಷ್ಟು ಪುಡಿನ ತೊಗೊಂಡೆ. ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋತಿದ್ದೀನಿ. ಆಮೇಲೆ ಅದಕ್ಕೆ 1 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನಾವು ಇದಕ್ಕೆ ಬೇಕು ಅಂತ ಅಂದರೆ ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು. ಆ್ಯಕ್ಚುಲಿ ಈಗ ಬಿಸಿಲಿರೋದ್ರಿಂದ ತುಪ್ಪ ಆ್ಯಡ್ ಮಾಡ್ಕೊಂಡು ಕಲಿಸಿದ್ರೆ ಮಕ್ಕಳಿಗೆ ಒಳ್ಳೆಯದು. ಆಮೇಲೆ ಇದನ್ನು ಸ್ಟವ್ ಆನ್ ಮಾಡೋಕ್ಕೆ ಮುಂಚೆ ನೀಟಾಗಿ ತಿರುಗಿಸ್ಕೋಬೇಕು. ಅದರಲ್ಲಿ ಯಾವುದೇ ರೀತಿ ಗಂಟಿಲ್ದಿರೋ ಥರ ತಿರುಗಿಸ್ಕೋಬೇಕು. ಇದನ್ನು ಚೆನ್ನಾಗಿ ಸ್ಪೂನಲ್ಲಿ ತಿರುಗ್ತಾನೆ ಇರಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಆಮೇಲೆ ಇದಕ್ಕೆ ಹಾಲು ಕೂಡ ಉಪಯೋಗಿಸ್ತಾರೆ. ನಾವು ಹಾಲಾದರೂ ಉಪಯೋಗಿಸ್ಬೋದು, ನೀರಾದರೂ ಉಪಯೋಗಿಸ್ಬೋದು. ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲ ಸ್ವಲ್ಪ ಹಾಲು ಹಾಕಿ ಸ್ವಲ್ಪ ನೀರು ಹಾಕ್ಲೂಬೋದು. ನಾನು ಮೊದಲೇ ಹೇಳ್ದಂಗೆ 10 months ಮಕ್ಕಳ ತನಕ ಆದಷ್ಟು ತಿನ್ ಕನ್ಸಿಸ್ಟೆನ್ಸಿಲಿ ಮಾಡಿದ್ರೇ ಒಳ್ಳೆಯದು. ಅವ್ರಿಗೆ ಆರೋಗ್ಯ ನೀಟಾಗಿ ಆಗುತ್ತೆ. ಆವಾಗ ತಿಕ್ಕಾಗಿ ಮಾಡೋದ್ರಿಂದ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ಇದನ್ನು ನಾವೆಲ್ಲ ಮಾಡಿ ಆದಮೇಲೆ ಒಂದು 6 ತನಕ ಮುಚ್ಚಿ ಇಡಬೇಕು. ಅದರಿಂದ ಆ ಟೈಮಲ್ಲೂ ಗಟ್ಟಿಯಾಗುತ್ತೆ. ಅದಕ್ಕೋಸ್ಕರ ಮುಂಚೆನೇ ನಾವು ತೆಳ್ಳಗೆ ಮಾಡಿ ಇಟ್ಕೋಬೇಕು. ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ, ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಈಗ ರಾಗಿ ಸರಿ ರೆಡಿ ಆಯಿತು. ಹೀಗೆ ಬೇರೆ ಬೇರೆ ಕಂಟೆಂಟ್ಗಾಗಿ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.